ದಶರಥ ಚಕ್ರವರ್ತಿಗಳು ಅವರ ಮಕ್ಕಳು ನಾವು. ಮಕ್ಕಳಲ್ಲಿ ಹಿರಿಯನಾದಂತಹ ನಾನು ಹಿರಿಯಾತನ ರಾಮ ತಮ್ಮ ಲಕ್ಷ್ಮಣ ನೀತ ಹಿರಿಯಾತನ ರಾಮ ಹಿರಿಯಾತನ ರಾಮ ತಮ್ಮ ಲಕ್ಷ್ಮಣ ನೀತ ತಮ್ಮ ಲಕ್ಷ್ಮಣ ನೀತ ಭರತ ಶತ್ರುಘ್ನರಿವರು ಭರತ ಶತ್ರುಘ್ನರಿವರು ಇರುವವರೊಳಗನು ಜಾತರಿನ್ನಯ ಇರುವವರೊಳಗನು ಜಾತರಿನ್ನಯ ಮೋಹಧರಸಿ ಜಾನಕಿಯಂಗಳು ಮೋಹಧರಸಿ ಜಾನಕಿಯಂಗಳು ಹಿರಿಯಾತನ ರಾಮ ತಮ್ಮ ಲಕ್ಷ್ಮಣ ನೀತ ಭರತ ಬ್ರಾಹ್ಮಣರೇ, ಬದುಕಿನಲ್ಲಿ ಹಿರಿಯತನ ಎನ್ನುವುದು ಬರಬೇಕು ಅಂತಾದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯವನ್ನ ಗಳಿಸಿರಬೇಕಂತೆ. ಸರಿ. ಅಂತಹ ಪುಣ್ಯವನ್ನ ಕೇವಲ ನಾನೊಬ್ಬ ಗಳಿಸಿಕೊಂಡದ್ದಲ್ಲವೇ ಅಲ್ಲ, ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ಹಿಂದಿನ ಪಿತೃಗಳು ಮಾಡಿದಂತಹ ಆಶೀರ್ವಾದ ಬಲದಿಂದ ಅಂತಹ ಸೂರ್ಯವಂಶದಲ್ಲಿ ದಶರಥ ಭೂಪತಿಗಳಿಗೆ ಅದೆಷ್ಟೋ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಇರುವಂತಹ ಹೊತ್ತಿಗೆ ಅವರು ಕೈಗೊಂಡಂತಹ ಕಾರ್ಯ ಪುತ್ರ ಕಾಮೇಷ್ಟಿ ಎನ್ನುವಂತಹ ಯಜ್ಞವನ್ನು ಮಾಡಿದ್ರು. ಅಂತಹ ಪುತ್ರ ಕಾಮೇಷ್ಟಿಯ ಫಲವಾಗಿ ಮೂವರು ಹೆಣ್ಣಿನಲ್ಲಿ 4 ಜನ ಮಕ್ಕಳನ್ನ ಪಡೆದರು. ಹಿರಿಯವನಾದಂತಹ ನಾನೇ ರಾಮ, ಜೊತೆಯಲ್ಲಿ ಭರತ, ಅವನಿಗೆ ತಮ್ಮನಾಗಿ ಲಕ್ಷ್ಮಣ, ಕೊನೆಯದಾಗಿ ಶತ್ರುಘ್ನ. ಹೌದು ಸರಿ. ಈ ಹೊತ್ತಿಗೆ ನಾವಿಬ್ಬರು ಇಲ್ಲಿದ್ದೇವೆ, ರಾಮ ಹಾಗೂ ಲಕ್ಷ್ಮಣ. ಇನ್ನಿಬ್ಬರು ಊರಿನಲ್ಲಿಯೇ ಇದ್ದಾರೆ, ಅಯೋಧ್ಯೆಯಲ್ಲೇ ಇದ್ದಾರೆ. ಬೇಕಾದಂತಹ ವಿದ್ಯೆಗಳನ್ನ ವಸಿಷ್ಠರಿಂದ ಮೊದಲಾಗಿ ಪಡೆದು ತದನಂತರದಲ್ಲಿ ವಿಶ್ವಾಮಿತ್ರರಿಂದ ವಿದ್ಯಾಭ್ಯಾಸವನ್ನ ಮಾಡಿ ಯಜ್ಞ ಸಂರಕ್ಷಣೆಯನ್ನು ಮಾಡಿದ್ದಾಯಿತು. ತದನಂತರದಲ್ಲಿ ಭೂಜಾತೆಯಾದಂತಹ ಸೀತಾದೇವಿಯನ್ನು ವರಿಸಿಕೊಂಡದ್ದು ಸತ್ಯ. ಪುನರಪಿ ಊರಿಗೆ ಬಂದಂತಹ ಹೊತ್ತಿಗೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಪಟ್ಟಾಭಿಷೇಕವಾಗಬೇಕು ಎನ್ನುವಂತಹ ಆಸೆಯನ್ನು ಹೊತ್ತರು ನಮ್ಮ ತಂದೆಯವರು. ಆಸೆಗೆ ಅನುಗುಣವಾಗಿ ಪೀಠವನ್ನ ಇನ್ನೇನು ಏರಬೇಕು ಎನ್ನುವಂತಹ ಸಮಯದಲ್ಲಿ ಬಂದಂತಹ ಒಂದು ಆಸೆ ನಮ್ಮ ತಾಯಿಯಿಂದ, ಕೈಕಾದೇವಿಯಿಂದ ಬಂದದ್ದು, ಚಿಕ್ಕಮ್ಮನಿಂದ ಬಂದಂತಹ ಆಸೆ. ತನ್ನ ಮಗನಾದಂತಹ ಭರತನಿಗೆ ಪಟ್ಟವಾಗಬೇಕು ಎನ್ನುವುದಾಗಿ ತಂದೆ ಒಂದು ಕಾಲದಲ್ಲಿ ಮಾತು ಕೊಟ್ಟಿದ್ರಂತೆ. ತಾಯಿ, ನಿಮಗೆ ಬೇಕಾದದ್ದನ್ನ ಈಡೇರಿಸಿ ಕೊಡುತ್ತೇನೆ ಎನ್ನುವುದಾಗಿ ತಂದೆ ಹೇಳುವುದಕ್ಕೂ ಕಷ್ಟ ಆಯಿತು. ತಾಯಿಯ ಮುಖೇನವಾಗಿ ಒದಗಿ ಬಂತು. ತಾಯಿಯ ಮಾತು ಅಂತ ಹೇಳಿದ್ರೆ ಅದು ವೇದವಾಕ್ಯ ಎನ್ನುವಂತಹ ನೆಲೆಯಲ್ಲಿ ತಮ್ಮನಾದಂತಹ ಲಕ್ಷ್ಮಣನನ್ನು ಹಾಗೂ ನನ್ನವಳಾದಂತಹ ಸೀತೆಯನ್ನು ಒಳಗೂಡಿಕೊಂಡು ವನವಾಸ ಎನ್ನುವಂತಹ ವ್ರತವನ್ನ ಕೈಗೊಂಡು ಇತ್ತ ಕಡೆಯಲ್ಲಿ ಹೊರಟು ಬಂದವರು ನಾವು. ನಾನೊಬ್ಬನೇ ಬಂದದ್ದಲ್ಲ, ಜೊತೆಯಲ್ಲಿ ಲಕ್ಷ್ಮಣ ಹಾಗೂ ಸೀತಾದೇವಿ ಬಂದಿದ್ದಾಳೆ. ಸ್ವಾಮಿ, ನನಗೆ ಆಶ್ಚರ್ಯ ಆಗ್ತಾ ಉಂಟು ವಿಷಯದಲ್ಲಿ. ಕಾನನ ಕಾನನ ಹುಡುಗುವುದೇನು ಬಾಲಕರಿರ ಕಾನನ ಕಾನನ ಹುಡುಗುವುದೇನು ಬಾಲಕರಿರ ಹುಡುಗುವುದೇನು ಬಾಲಕರಿರ ಸುಂದರಾನನ ಬಾಡಿರುವುದೇಕೆ ಜಾಣ ಬಾಲಕರಿರ ಸುಂದರಾನನ ಬಾಡಿರುವುದೇಕೆ ಜಾಣ ಬಾಲಕರಿರ ಸುಂದರಾನನ ಬಾಡಿರುವುದೇಕೆ ಜಾಣ ಬಾಲಕರಿರ ನಿಮ್ಮ ಮಾತೆನ್ನುವುದೇ ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕೆ? ಮೂವರು ತಾವು ಬಂದಿದ್ದೀರಿ ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ಮೂವರಲ್ಲಿ ಈರುವರೆ ನೀವು ಕಾಣ್ತಾ ಇದ್ದೀರಿ, ಜೊತೆಯಲ್ಲಿ ನನ್ನ ವಲ್ಲಭೆ ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಮತ್ತೆ ಅತ್ತ ಇತ್ತ ನೋಡೋದಕ್ಕೆ ಪ್ರಾರಂಭ ಮಾಡಿದ್ರಿ, ಯಾರೂ ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲ, ನಿಮ್ಮ ಮುಖವನ್ನು ನೋಡ್ತಾ ಇದ್ದೇನೆ, ಮುಖದಲ್ಲಿ ಸುಖ ಇಲ್ಲ. ಆ ಕಾರಣಕ್ಕಾಗಿ ಹೇಳುವುದು, ಏನೋ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮೊಳಗೆ ಯೋಚನೆ. ಹಾಗಾಗಿ ಅದೇನು ಯೋಚನೆ ಮಾಡ್ತಾ ಇದ್ದೀರಿ?
ಸತ್ಯ ಹೇಳಿ ನೀವು ಮೂವರೇ ಬಂದಿದ್ದೇ ಹೌದು ಅಂತಾದ್ರೆ ಹಾ. ಆಕೆ ಎಲ್ಲಿದ್ದಾಳೆ ಏನು ಉದ್ದೇಶ ಇದನ್ನೆಲ್ಲ ಸರಿಯಾಗಿ ಹೇಳ್ತೀರಾ ಸ್ವಾಮಿ? ಸುಖ ಇಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದೀರಿ. ಹಾ. ಸುಖವನ್ನು ಕೊಡಬೇಕಾದವಳು ಯಾರು ಮನುಷ್ಯನಿಗೆ ಅಂತ ಕೇಳಿದ್ರೆ ಗಂಡಿಗೆ ಹಾ. ಹೆಣ್ಣಾದವಳು ಅವಳೇ ನಿಜವಾಗಿ ಸುಖವನ್ನು ಕೊಡುವವಳು. ಅಂತಹ ಸುಖದಾಯಿನಿಯಾದಂತಹ ನನ್ನವಲಭೆಯಾದಂತಹ ಸೀತೆಯನ್ನ ಪಂಚವಟಿ ತೀರದಲ್ಲಿ ಇರುವಂತಹ ಹೊತ್ತಿಗೆ ಬಂದೆ ಪಂಚವಟಿಗೆ ಅದೆಷ್ಟೋ ಘಟನೆಗಳು ನಡೆದು ಹೋಯಿತು. ತದನಂತರದಲ್ಲಿ ಬಂದಂತಹ ಒಂದು ಮಾಯಾಮೃಗ, ಅಂತಹ ಮಾಯಾಮೃಗವನ್ನ ನೋಡಿದಂತಹ ನನ್ನಾಕೆ ಬೇಕೇ ಬೇಕು ಎನ್ನುವುದಾಗಿ ಹೇಳಿದ್ದು. ಬೇಡ, ಇದು ರಕ್ಕಸರ ಕಾಟ, ರಕ್ಕಸರ ಆಟ ಅಂತ ಹೇಳಿದೆ. ಮಾತನ್ನ ಕೇಳಲಿಲ್ಲ, ಬೇಕೇ ಬೇಕು ಎನ್ನುವಂತಹ ಹಠವನ್ನ ಮಾಡಿದಾಗ ತಮ್ಮನಾದಂತಹ ಲಕ್ಷ್ಮಣನ ಅತ್ತ ಕಡೆಯಲ್ಲಿ ನಿಲ್ಲಿಸಿ ಕಾಂಚನ ಮೃಗವನ್ನ ತರುವುದಕ್ಕೆ ಮುಂದಾದೆ. ಹೋಗಿ ಒಂದು ಬಾಣ ಬಿಡ್ತೇನೆ. ಆ ಕಾಂಚನ ಮೃಗ ಹೋಗಿ ರಾಕ್ಷಸ ರೂಪವನ್ನ ತಾಳಿತು. ಸಾಯುವಂತ ಹೊತ್ತಿಗೂ ಸುಮ್ಮನೆ ಸಾಯಲಿಲ್ಲ. ಹಾ ಲಕ್ಷ್ಮಣ, ಹಾ ಸೀತೆ ಎನ್ನುವುದಾಗಿ ಹೇಳಿತು. ಇತ್ತ ಕಡೆಯಲ್ಲಿ ಸೀತೆ ನನ್ನವರೇ ತೀರಿ ಹೋದ್ರೇನೋ ಎನ್ನುವಂತಹ ಭಾವನೆಯಲ್ಲಿ ಲಕ್ಷ್ಮಣನ ಕಳಿಸಿಕೊಟ್ಲು. ಲಕ್ಷ್ಮಣ ಬಂದ. ಪುನರಪಿ ಬಂದು ನಾವಿಬ್ಬರು ಸಂಧಿಸಿ ಸೀತೆಯನ್ನ ಕಾಣಬೇಕು ಅಂತ ಹೋಗಿ ನೋಡುವಂತ ಹೊತ್ತಿಗೆ ಸೀತೆ ಇಲ್ಲ. ಹಾಗಾದ್ರೆ ಸೀತೆಗೆ ಏನಾಯ್ತು ಎನ್ನುವುದಾಗಿ ಹುಡುಕುತ್ತಾ ಮುಂದೆ ಸಾಗಿದಾಗ ಶ್ರವಣ ಶ್ರೇಷ್ಠನಾದಂತಹ ಜಟಾಯು ಎನ್ನುವಂತಹ ಪಕ್ಷಿ ಎದುರಾದ. ಹೇಳಿದಂತಹ ಮಾತು, ದಶಕಂಠ ರಾವಣ ಲಂಕಾಧೀಶ್ವರ ಸೀತೆಯನ್ನ ಅಪಹರಿಸಿದ್ದಾನೆ ಎನ್ನುವುದಾಗಿ ಹೇಳಿದ. ಅಂತಹ ಸೀತೆಯಲ್ಲಿದ್ದಾಳೆ ಎನ್ನುವುದಾಗಿ ಹುಡುಕುತ್ತಾ ಹೊರಟು ಬಂದಿದ್ದೇವೆ. ಇದೆಲ್ಲ ಸತ್ಯ. ಇಷ್ಟೆಲ್ಲ ಮಾತನಾಡ್ತೀನಿ, ಬ್ರಾಹ್ಮಣರು ಅಂತ ಹೇಳಿಕೊಳ್ತೀರಿ. ಸ್ವಾಮಿ, ನಿಜವಾಗಿ ಹೇಳಿ, ಮೋಸ ಮಾಡುವುದಕ್ಕಾಗಿಯೇ ವೇಷ ಮಾಡಿಕೊಂಡು ಬಂದದ್ದೇನೆ? ವೇಷವ? ಹೌದು. ಕೆಲವರು ಹಾಗಿದ್ದಾರೆ. ನನ್ನ ಬದುಕಿನಲ್ಲಿ ನಡೆದು ಹೋದಂತಹ ಘಟನೆಯಿಂದ ವೇಷ ಮಾಡಿಕೊಂಡು ಬರ್ತಾರೆ ಅಂತ ಗೊತ್ತಾಗಿದೆ. ಮೋಸ ಮಾಡುವುದಕ್ಕೆ ಯಾರು? ರಾವಣನೇ. ಜಗತ್ತಿನಲ್ಲಿಯೇ ಬೇಡದ ವೇಷದ ಅಂತಹ ಕಾರ್ಯಕ್ಕೆ ಸನ್ಯಾಸಿಯ ವೇಷ. ಆ ಸನ್ಯಾಸಿಗಳಿಗೆ ಇರುವ ಮರ್ಯಾದೆಯನ್ನು ವೇಷದ ಮೂಲಕ ತೆಗೆದಿದ್ದಾನೆ. ಅಂತಹ ವೇಷವನ್ನು ಮಾಡಿಕೊಂಡು ಬಂದಿದ್ದಾನೆ. ಸರಿಯಾಗಿ ಅವಲೋಕಿಸಿದರೆ ನಿಮ್ಮ ಕರ್ಣದಲ್ಲಿ ಕರ್ಣಕುಂಡಲಗಳು ಕಾಣ್ತಾ ಉಂಟು. ಒಂದೇ ಒಂದು ಕರ್ಣಕುಂಡಲ. ಬ್ರಾಹ್ಮಣರು ಧರಿಸುವುದು ಹತ್ತಿಯಿಂದ ಮಾಡಿದಂತಹ ಜನಿವಾರವನ್ನು ಧರಿಸುವುದು ಸರಿ. ಆದ್ರೆ ನೀವು ಧರಿಸಿದ್ದು ಚಿನ್ನದ ಜನಿವಾರ. ಹಾಗಾದ್ರೆ ನಿಮ್ಮ ಮಾತಿಗೂ ನಿಮ್ಮ ಕೃತಿಗೂ ಒಂದಕ್ಕೊಂದು ವ್ಯತ್ಯಾಸವನ್ನ ಕಾಣ್ತಾ ಇದ್ದೇನೆ. ಅದಕ್ಕೆ ಸತ್ಯವನ್ನ ಹೇಳಬೇಕು. ಯಾರು ನೀವು? ಯಾಕೆ ಈ ರೀತಿಯಾಗಿ ವರ್ತಿಸ್ತಾ ಇದ್ದೀರಿ? ಪರಿಚಯ ನೀವೀಗೆಂದ ವಾನರ ರಾಯ ಸಚಿವರು ನಾವು, ನಮ್ಮಯ ತಾಯಿ ತಂಗಿಯ ದದಿಯ ಕಪಿಕುಲ ಸಾರ್ವಭೌಮಂಗೆ, ನಮ್ಮಯ ತಾಯಿ ತಂಗಿ ತದಿಯ ಕಪಿಕುಲ ಸಾರ್ವಭೌಮಂಗೆ, ವಾಯುವಿನಯ ತಾತನೆನ್ನ ಬಿದೆಯ, ವಾಯುವಿನಯ ತಾತನೆನ್ನ ಬಿದೆಯ ಹನುಮನಿ ಎಂದು ಮಿಕ್ಕಿನ ಮಾಯವರಾರೆನ್ನೆನುತ ನುತಿಸಿದನು ಪದಕೆರಗಿ. ಸ್ವಾಮಿ, ನಾನು ಇಷ್ಟೆಲ್ಲ ವಿಷಯ ಕೇಳಿದಾಗ ಸಂಪೂರ್ಣವಾಗಿ ನಿಮ್ಮ ಪರಿಚಯವನ್ನು ಹೇಳ್ಕೊಂಡಿದ್ದೀರಿ. ಮತ್ತೆ ನೀವು ಕೇಳಿದ ಮೇಲೆ ನಾವು ಹೇಳಲೇಬೇಕಲ್ಲ. ಅಗೋ ಆ ಕಡೆಯಲ್ಲಿ ನೋಡಿ, ಒಂದು ಪರ್ವತ ಕಾಣ್ತಾ ಉಂಟು. ಹೌದು, ಋಷ್ಯಮುಖ ಪರ್ವತ. ಅದೇ ಪರ್ವತ. ಆ ಪರ್ವತದಲ್ಲಿ ಒಬ್ಬ ವ್ಯಕ್ತಿ ಇತ್ತಿಂದತ್ತ ಅತ್ತಿಂದಿತ್ತ ಸಂಚರಿಸ್ತಾ ಇದ್ದಾನೆ. ವ್ಯಕ್ತಿ ಎನ್ನುವುದಕ್ಕಿಂತ ಮಂಗ ಅಂತ ಹೇಳುದು ಒಳ್ಳೆಯದು. ಅವನು ಯಾಕೆ ಹಾಗೆ ಎರಗಿ ಎರಗಿ ನಮ್ಮನ್ನೇ ನೋಡುವುದು? ಕಳ್ಳನ ಹಾಗೆ ನಮ್ಮನ್ನು ನೋಡುವುದು. ಹೌದೌದು. ಅಥವಾ ಯಾರು ಅಪರಿಚಿತರು ಬಂದು ಕೆಲವೊಮ್ಮೆ ಹೆದರುವುದುಂಟು. ಅಂತಹ ವೈರಿಗಳು ಬಂದಿದ್ದಾರೆ ಅಂತ ಹೆದರದ ಹಾಗೆ ಅವನ ಭಾವ ಕಾಣ್ತಾ ಉಂಟು ದೂರದಿಂದ. ಅವ ಯಾರು? ಅವನ ಸುದ್ದಿ ನೀವ್ ಯಾಕೆ ಹೇಳುದು? ಅವ ಹತ್ತಿಂದ ಸಂಚಾರ ಮಾಡ್ತಾ ಇದ್ದಾನೆ. ಹೌದು. ಯಾಕೆ ಸಂಚರಿಸ್ತಾ ಇದ್ದೇನೆ ಏನು ಎನ್ನುವುದಾಗಿ ಅವನಿಗೂ ಪೂರ್ಣ ಅರ್ಥ ಆಗ್ಲಿಲ್ಲ. ಯಾಕೆಂದ್ರೆ ಅವನ ಪರಿಸ್ಥಿತಿ ಹಾಗುಂಟು ಸ್ವಾಮಿ. ಅವನ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದಂತ ಆತ ಆ ರೀತಿ ಮಾಡ್ತಾ ಇದ್ದಾನೆ. ಅವ ಬೇರೆ ಯಾರು ಅಲ್ಲ, ನನ್ನ ಮಾವ. ಅಲ್ಲ, ಈಗ ಮೋಸ ಮಾಡೋದಕ್ಕೆ ಬಂದದ್ದು ಲಕ್ಷ್ಮಣ. ಇದು ವಿಚಿತ್ರ ಅಲ್ಲ ಇನ್ನೇನು ಅಣ್ಣ? ಇವ ನರ, ಅವ ವಾನರ. ಈ ನರನಿಗೂ ವಾನರನಿಗೂ ಯಾವ ಸಂಬಂಧ ಅಂತ ಯಾವ ನೆಲೆಯಲ್ಲಿ ಸಂಬಂಧ ಕಾರಣ ಉಂಟು. ಅವ ಮಾವ, ನಾನು ಅವನಿಗೆ ಅಳಿಯ. ತಪ್ಪು ತಿಳಿಬೇಡಿ. ಈಗ ಕೆಲವು ಪ್ರದೇಶದಲ್ಲಿ ಬ್ರಾಹ್ಮಣರಿಗೆ ಹೆಣ್ಣು ಮಕ್ಕಳಿಲ್ಲಂತೆ ಮದುವೆ ಆಗುವುದಕ್ಕೆ. ಇಲ್ಲ ಅಂತ ಹೋಗಿ ಹೋಗಿ ನೀವು ಆ ಜಾತಿಯವರನ್ನೆಲ್ಲ ಮದುವೆ ಆಗುವುದು. ಅಂದ್ರೆ ನಮ್ಮ ಜಾತಿಯಲ್ಲಿ ಹೆಣ್ಣು ಸಿಗ್ಲಿಲ್ಲ ಹಾಗಾಯ್ತು ಅಂತ ಹೇಳುವುದಾ? ಅಲ್ಲ, ಈಗ ಹಾಗೆ ತಿಳಿದುಕೊಳ್ಬೇಕಲ್ಲ. ತಪ್ಪು ಭಾವಿಸ್ಬೇಡಿ. ಅಲ್ಲ, ತಪ್ಪು ಭಾವಿಸುದ ಅಲ್ಲ, ಹಾಗೆ ತಿಳಿದುಕೊಳ್ಬೇಕು ಅಲ್ವ? ಕೆಲವು ವಿಷಯ ಯೋಚನೆ ಮಾಡಿದ್ರೆ ಸತ್ಯವಾದಂತ ವಿಷಯ. ಅದು ನನ್ನ ಜೀವನದಲ್ಲಿ ಹಾಗಾಗ್ಲಿಲ್ಲ. ಮತ್ತೆ
ನನ್ನ ಜೀವನದಲ್ಲಿ ಹಾಗಾಗ್ಲಿಲ್ಲ. ಹೀಗೆ ಹೇಳುವುದಕ್ಕೂ ಕಾರಣ ಉಂಟು ಸ್ವಾಮಿ. ಏನು? ಯಾಕೆಂದ್ರೆ ನನ್ನ ಹೆಸರು ವಾಯುಪುತ್ರ. ಏನು? ವಾಯುಪುತ್ರ. ವಾಯುಪುತ್ರ ಅಂದ್ರೆ ಈ ವಾಯುವಿಗೆ ಮಗನ ಮತ್ತೆ ಹೆಸರು ಅಂತ ಒಂದೇ ಹೆಸರು. ಹನುಮಂತ ಎನ್ನುವುದಾಗಿ ನನ್ನ ಹೆಸರು. ಯಾವುದು? ಹನುಮಂತ. ಯಾವುದು? ಹನುಮಂತ. ಹನುಮಂತನ. ಹೌದು. ಒಳ್ಳೆ ಮಾತಿನಿಂದ ಹೇಳ್ತೇನೆ. ಯಾರು ಎನ್ನುವುದಾಗಿ ಸತ್ಯವನ್ನ ಒಪ್ಪಿಕೊಂಡ್ರೆ ಸರಿ, ಅಲ್ಲದೆ ಹೋದ್ರೆ ಈಗಾಗಲೇ ಮೊದಲು ಬ್ರಾಹ್ಮಣ ವೇಷವನ್ನ ಮಾಡಿ ಬಂದಿದ್ದ ಎನ್ನುವಂತಹ ಒಂದೇ ಒಂದು ಕಾರಣದಿಂದ ಬಿಟ್ಟು ಕಳಿಸಿದ್ದೆ ಒಬ್ಬ ಮಾರೀಚನನ್ನು. ಗೊತ್ತಾಯ್ತಾ? ಬ್ರಾಹ್ಮಣ ವೇಷಕ್ಕೆ ಮರ್ಯಾದೆ ಕೊಟ್ಟಿದ್ದೆ, ಬ್ರಾಹ್ಮಣರಿಗೆಲ್ಲ ವೇಷಕ್ಕೆ ಮರ್ಯಾದೆ ಕೊಟ್ಟವ ನಾನು. ಈ ಹೊತ್ತಿಗೆ ಅದೇ ರೀತಿಯಾಗಿ ವೇಷ ಮಾಡಿಕೊಂಡು ಬಂದು ಹನುಮಂತ ಹೇಳುತ್ತೆ ನಿಮಗೆ ಮೋಸ ಮಾಡಬೇಕೆನ್ನುವಂತ ಹನುಮಂತನ ಕುರಿತಾಗಿ ನಾವು ಕೇಳಿದ್ದೇವೆ, ಏನು ಅಂತ ತಿಳಿದಿದ್ದೇವೆ. ಅವನಿರುವಂತಹ ಆಳಂಗ ಎಷ್ಟು, ಅವ ಎಷ್ಟು ಬುದ್ಧಿವಂತ. ಇಲ್ಲಿಯ ತನಕ ಮಾತನಾಡುವಾಗ್ಲೂ ನೀವು ಹಾಗೆ ಬೆಣ್ಣೆಯಿಂದ ಹೇಗೆ ಕೂದಲನ್ನ ತೆಗೀತಾರೆ ಹೇಳಿದ್ರು ಅಷ್ಟೇ ಚಂದದಲ್ಲಿ ಮಾತಾಡಿದ್ದೀರಿ. ವಿದ್ಯಾವಂತರು ಎನ್ನುವುದು ಸತ್ಯ, ಆದ್ರೆ ಒಂದಕ್ಕೊಂದು ವ್ಯತ್ಯಾಸ ತೋರ್ತಾ ಉಂಟು. ಅವನ ದೇಹ ಏನು, ನಿಮ್ಮ ದೇಹ ಏನು? ಇಷ್ಟು ಹೊತ್ತು ಬ್ರಾಹ್ಮಣರು ಅಂತ ನಾವು ಇವರ ಮಾತನ್ನ ಆಲಿಸಿದ್ದೌದು ಅಲ್ವಾ? ಮರಳು ಮಾತನಾಡ್ತಾ ಇದ್ದಾರಲ್ಲ. ಅಲ್ಲ, ಅವನ ಪರಿಸ್ಥಿತಿಯು ಇದೇ ರೀತಿ ಆದ್ರೆ ಒತ್ತಡಕ್ಕೆ ಸಿಲುಕಿ ಈ ರೀತಿ ಆಗಿದ್ದಿದ್ರೆ ಅಲ್ವೇ? ಹೌದು. ನನ್ನ ಕುರಿತಾಗಿ ಈಗೂ ಅನುಮಾನ ಉಂಟೆ ನಿಮಗೆ? ಖಂಡಿತ ಅನುಮಾನ. ನಂಬಿಕೆ ಬರುವುದಕ್ಕೆ ಹೇಗೆ ಸಾಧ್ಯ? ನಂಬಿಕೆ ಬರ್ಬೇಕು ಅಂತಾದ ಸೂಕ್ಷ್ಮವಾಗಿ ನನ್ನ ನೋಡ್ತಾ ಇರಿ. ನಿನ್ನ ನೋಡ್ತಾ ಇರಿ, ನನ್ನನ್ನೇ ನೋಡ್ತಾ ಇರಿ. ನನ್ನ ನಿಜ ರೂಪ ಏನೆನ್ನುವುದಾಗಿ ತೋರಿಸ್ತೇನೆ. ಈಗ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪ್ರಭು ರಾಮಚಂದ್ರ, ನಿನ್ನ ಪವಿತ್ರವಾಗಿರುವಂತಹ ಪಾದಾರವಿಂದಕ್ಕೆ ಹನುಮಂತನ ಅನಂತ ಅನಂತ ಪ್ರಣಾಮಗಳು ಸ್ವಾಮಿ. ಭಗವಂತ, ಅಜಸುರಾದಿಗಳು ಪೂಜಿಸುವಂತಹ ಆ ದೃಢಭಕ್ತಿ ನೀಡಬೇಕು ಅಂತ ಹೇಳಿ ಬೇಡಿಕೊಳ್ತಾ ಇದ್ದೇನೆ. ಸುರರೋ, ಕಿನ್ನರರೋ, ಕಿಂಪುರುಷರೋ, ಸಿದ್ಧರೋ, ಸಾಧ್ಯರೋ, ಗಂಧರ್ವರೋ, ಮುಕ್ಕೋಟಿ ದೇವತೆಗಳೇ ಆದಿಯಾಗಿ ಸದಾ ಕಾಲವನ್ನು ಆರಾಧಿಸುತ್ತಾರೆ, ಅರ್ಚಿಸುತ್ತಾರೆ, ಪೂಜಿಸುತ್ತಾರೆ. ಈ ಕ್ಷಣದಿಂದ ಸದಾ ಕಾಲವು ನಿನ್ನ ಸೇವೆಯನ್ನೇ ಮಾಡಬೇಕು ಅಂತಹ ಮಹದಾಸನ ಹೊತ್ತುಕೊಡುವುದವ ನಾನು. ಆ ಭಾಗ್ಯವನ್ನ ನನಗೆ ಅನುಗ್ರಹಿಸುವಂತ ಬೇಡಿಕೊಳ್ತಾ ಇದ್ದೇನೆ ಪ್ರಭು. ಆಂಜನೇಯ ದೇವ, ಭಕ್ತಿ ಎನ್ನುವುದು ಹುಟ್ಟಿಕೊಳ್ಳುವುದು ಎಲ್ಲಿಂದ ಅಂತ ಕೇಳಿದ್ರೆ ಅದು ಭಾವದಿಂದಂತೆ. ಹಾಗಾದ್ರೆ ಆ ಭಾವ ಎನ್ನುವುದು ಮೇಳೈಸುವುದು ಅವರ ಸಂಸ್ಕಾರದಿಂದ.
ಹಾಗಾದ್ರೆ ರಾಮನಲ್ಲಿ ದೇವನನ್ನ ಕಾಣಬೇಕು ಅಂತ ಆದ್ರೆ ಅದು ನಿನ್ನಲ್ಲಿರುವಂತಹ ಭಾವವೇ ಸರಿ. ಹಾಗಾದ್ರೆ ಆ ಭಾವ ಇಲ್ಲಿಂದ ಬಂತು. ನನ್ನನ್ನ ಭಜಿಸುವುದಕ್ಕೆ ಯಾಕೆ ಮುಂದಾಗತಿ ಅಂತ ಬೇಕಲ್ಲ ನೀನು. ಇನ್ನೂ ಅನುಮಾನ ಅನ್ನುವುದಾಗೋಯ್ತು. ಅದು ಒಂದು ಜೊತೆಯಲ್ಲುಂಟು ನನಗೆ. ಹೌದಾ? ಹೌದೌದು. ಆ ಯೋಚನೆ ಮಾಡುವಂತ ಅಗತ್ಯವಿಲ್ಲ. ಸಾಗಯ್ಯ ಬೆಳೆದುದು ಪೂರವ ಪಾತಾಳ ಲೋಕವ ನಡುಗಿಸಿದೆ, ಪಾತಾಳ ಲೋಕವ ನಡುಗಿಸಿದೆ. ಸಾಗಯ್ಯ ಹನುಮ, ನಿನ್ನ ಕಾಲಲ್ಲಿ, ನಿನ್ನ ತಲೆಯಲ್ಲಿ, ನಿನ್ನ ಎದೆಯಲ್ಲಿ, ನಿನ್ನ ಬಲವೆಲ್ಲಿ ಎನ್ನುವುದನ್ನ ನೋಡುವುದಕ್ಕೆ ಅಸಾಧ್ಯವಾಗಿ ಹೋಗುತ್ತಾ ಉಂಟು ನನ್ನ ಕಣ್ಣಿನಿಂದ. ಅಂತಹ ನಿಜವಾದಂತಹ ವಿಶ್ವಕ್ಕೆ ರೂಪದ ದರ್ಶನವನ್ನ ನೀನು ತೋರಿಸಿದೆಯಪ್ಪ. ಸಂತೋಷವಾಯ್ತಾ? ನೀನು ಹನುಮಂತ ಎನ್ನುವಂತಹ ಭರವಸೆ ಬಂತು. ಅನುಮಾನ ಅನ್ನೋದು ದೂರವಾಯಿತು. ಹೌದು ಸರಿ. ಅನುಮಾನ ಎನ್ನುವುದೊಂದು ಪೆದ್ದ ರೋಗವನ್ನು ಅಲ್ವಾ? ಆ ರೋಗ ಹೋಯ್ತು. ಸರಿ. ಈಗ ಮೊದಲು ಕೇಳಿದ ಪ್ರಶ್ನೆ ಈಗ ಮತ್ತೆ ಉದ್ಭವಿಸ್ತಾ ಉಂಟು. ಹಾಗಾದ್ರೆ ಭಾವ ಬಂದದ್ದು ಯಾಕೆ? ಕಾರಣ ಉಂಟು ಭಗವಂತ. ಎಲ್ಲಿಂದ? ದೇವಾ, ಹಿಂದೆ ಬಾಲ್ಯದೋಳೆನ್ನ ಮಾತೆಗಂಜನ ದೇವಿ ಹಿಂದೆ ಬಾಲ್ಯದೊಳೆನ್ನ, ಹಿಂದೆ ಬಾಲ್ಯದೊಳೆನ್ನ ಮಾತೆ ಅಂಜನ ದೇವಿ, ಮಾತೆ ಅಂಜನ ದೇವಿಯಿಂದ ಉಪದೇಶದಲ್ಲಿ, ಮಾತೆ ಅಂಜನ ದೇವಿಯಿಂದ ಉಪದೇಶದಲ್ಲಿ ಸಂದರ್ಶನದಿ ಜನ್ಮ ಸಫಲವಾಯಿತು, ಸಂದರ್ಶನದಿ ಜನ್ಮ ಸಫಲವಾಯಿತು, ಜನ್ಮ ಸಫಲವಾಯಿತು. ದಯದಿಂದ ನದಿ ಇಷ್ಟವಿಯೋ ನೀತಾಯೋ, ದಯದಿಂದ ಒಲಿದಿಷ್ಟವಿಯೋ ನೀತಾಯೋ, ಒಲಿದಿಷ್ಟವಿಯೋ ನೀತಾಯೋ ರಾಮ. ಜನ್ಮ ಸಫಲವಾಯಿತು, ದಯದಿಂದ ಒಲಿದಿಷ್ಟವಿಯ ನೀಕಾಯೋ ಹಿಂದೆ ಬಾಲ್ಯದೊಳೆನ್ನ ಮಾತೆ ಅಂಜನ ದೇವಿಯಿಂದ ಉಪದೇಶದಲ್ಲಿ, ಅವಳಿಂದ ಉಪದೇಶದಲ್ಲಿ ರಾಮ ಈ ಭಾವ ಬರುವುದಕ್ಕೆ ಬಲವಂತ ಕಾರಣ ಉಂಟು ಪ್ರಭು ರಾಮಚಂದ್ರ. ಏನು? ಒಂದೊಂದು ಸಂದರ್ಭ ನನ್ನ ಬಾಲ್ಯ ಜೀವನ ಚರಿತ್ರೆ ಹೇಳಕ್ಕೆ ಮುಂದಾಗುತ್ತಾ ಇದ್ದೇನೆ. ಗೆಳೆಯರ ಒಟ್ಟಿನಲ್ಲಿ ಆಡುತ್ತಿರುವಂತಹ ಸಂದರ್ಭ ನನ್ನ ದೃಷ್ಟಿ ಹೋದದ್ದು ಆಕಾಶದೆಡೆಗೆ. ಹೌದು, ನನ್ನ ಕಣ್ಣಿಗೆ ಗೋಚರವಾದದ್ದೇನು? ಏನು? ಪ್ರಪಂಚಕ್ಕೆ ಬೆಳಕನ್ನು ಅನುಗ್ರಹಿಸುವ ಭಗವಾನ್ ಭಾಸ್ಕರ ದೇವ, ಓಹೋ, ಅವ ದೇವ ಭಾಸ್ಕರ ದೇವ ನನ್ನ ಬಾಲ್ಯ ಜೀವನದಲ್ಲಿ ನನ್ನ ಕಣ್ಣಿಗೆ ಗೋಚರವಾದದ್ದು. ಅವ ಹಣ್ಣೆನ್ನುವುದಾಗಿ ನಾನು ಭ್ರಮಿಸಿಬಿಟ್ಟೆ. ಹಣ್ಣು ಎನ್ನುವುದಾಗಿ ತಿಳಿದು ಹೌದು. ಏನ್ ಮಾಡಿದೆ? ನೇರವಾಗಿ ಆಕಾಶ
ಆಕಾಶಕ್ಕೆ ಜಿಗಿದೆ ನಾನು. ಹಾ, ಹಾ, ಭಗವಂತನಂತ ಸೂರ್ಯದೇವನಿಗೆ ಹಾ, ಕೈ ಇಡುವುದರೊಳಗಾಗಿ ಹಾ. ಲೋಕವೇ ಅಲ್ಲೋಲಕಲ್ಲೋಲವಾಗುತ್ತದೆ ಅನ್ನುವುದಾಗಿ ತಿಳಿದಂತಹ ದೇವಲೋಕದ ಒಡೆಯ ಇಂದ್ರ ಅಲ್ಲಿಗೆ ಬಂದು ಅವನ ವಜ್ರಾಯುಧದಿಂದ ನನ್ನ ಮುಖದ ಮೇಲೆ ಘಾತಿಸಿಬಿಟ್ಟ. ವಜ್ರಘಾತವಾಯ್ತು. ವಜ್ರಘಾತ ಆದ ಪರಿಣಾಮವಾಗಿ ಧರೆಗೆ ನಾನು ಮೂರ್ಛನಾಗಿ ಬಿದ್ದೆ. ಓಹೋ. ಆ ಬಳಿಕ ನನ್ನ ತಂದೆಯಾದಂತಹ ವಾಯುದೇವ ಹ್ಮ್, ಈ ವಿಚಾರವನ್ನು ತಿಳಿದ ಕ್ಷಣ ಹ್ಮ್. ಸಹಸ್ರ ಜೀವಿಗಳು ಬದುಕಬೇಕು ಅಂತಾದ್ರೆ ಮೊದಲು ಬೇಕಾದದ್ದು ಗಾಳಿಯಲ್ಲವೇ ವಾಯು ಬೇಕು. ಅಲ್ವಾ? ಹ್ಮ್. ಅದೇ ಇಲ್ಲ ಅಂತಾದ್ರೆ ಯಾವ ಜೀವಿಯು ಬದುಕಲಾರ. ಪ್ರಾಣಕ್ಕೆ ಮುಖ್ಯ ಪ್ರಾಣ ಅಲ್ವಾ? ಅಂತಹ ವಾಯು ಚಲನೆಯನ್ನೇ ನಿಲ್ಲಿಸಿಬಿಟ್ಟ. ಸ್ತಬ್ಧವಾಗಿ ಹೋದ. ಸ್ತಬ್ಧವಾಗಿ ಹೋಯಿತು. ಕತೆ ಕೇಳಿದ್ದೆ. ಹೌದಾ? ಆ ಸಂದರ್ಭದಲ್ಲಿ ಎಲ್ಲರೂ ಒಂದಾಗಿ ಬಂದು ಹಾ. ನನ್ನ ಅಪ್ಪನಲ್ಲಿ ಮೊರೆ ಇಟ್ಟರು. ವಾಯುದೇವ ಯಾವುದಕ್ಕೋಸ್ಕರವಾಗಿ ಈ ವಾಯು ಚಲನೆ ನಿಲ್ಲಿಸಬೇಕು ಮುಂದಾಗಿಬಿಟ್ಟೆ. ತನ್ನ ಮಗನಿಗಾದಂತಹ ಸ್ಥಿತಿಗತಿಯನ್ನ ಹೇಳಿಕೊಳ್ಳುವುದಕ್ಕೆ ಮುಂದಾದ ನನ್ನ ಅಪ್ಪ ವಾಯುದೇವ. ಓಹೋ. ಆ ಬಳಿಕ ಸೃಷ್ಟಿಕರ್ತ ಬ್ರಹ್ಮದೇವ, ದೇವಾನುದೇವತೆಗಳು, ಆಹಾ. ಸಪ್ತ ಋಷಿಗಳು, ಅಷ್ಟ ವಸುಗಳು ಓಹೋ. ಎಲ್ಲವರಾದಿಯಾಗಿ ಅಲ್ಲಿಗೆ ಬಂದವರಿದ್ದಾರೆ. ಮೂರ್ಛನಾಗಿದ್ದಂತಹ ನನ್ನ ಎಬ್ಬಿಸುವುದಕ್ಕೆ ಮುಂದಾದರು. ಸರಿ, ಆಮೇಲೆ ನನ್ನಪ್ಪ ಮೊದಲಿನಂತೆ ಸರಿ ಆಯ್ತು. ಅವನ ಕಾರ್ಯನಿರತರಾದ. ಹಾ. ಹಾಗಂತ ದೇವೇಂದ್ರ ಹೇಳುವಂತಹ ಮಾತು ಏನು? ವಜ್ರಘಾತ ನಿನ್ನ ಪಾಲಿಗಾಯಿತು. ಹ್ಮ್. ನಿನ್ನ ಮುಖದ ಹನುಮಂತ ಹೇಳುವುದು ಹೀಗಾಗಿ ಹೋಗಿತ್ತು. ಹನುವಿನ ಭಾಗ. ಆದ್ದರಿಂದ ನಿನ್ನ ಹೆಸರಿನಿಂದ ಹನುಮಂತ ಅನ್ನುವುದಾಕರಿಂದ ವಜ್ರಘಾತವಾಯಿತು. ತದನಂತರದಲ್ಲಿ ನಿನ್ನ ಕಾಯು ವಜ್ರದ ಹಾಗೆ ವಜ್ರ ಶರೀರ ವಜ್ರಕಾಯನ ಅದು. ವಜ್ರಕಾಯನ ಮುಂದೆ ಮುಂದೆ ನನಗೊಂದು ಅಹಂಕಾರವೇ ಬಂದು ಹೋಗಿತು. ವಿದ್ಯೆಯನ್ನು ಕಲಿತು ಬರುವಾಗ ಹೌದು, ಹೌದು. ಹಾ, ಹಾ, ಏನ್ ಮಾಡಿದೆ? ವಜ್ರ ಶರೀರಿ ನಾನು. ಹಾ. ನನ್ನನ್ನ ಎದುರಿಸುವಂತಹ ಶಕ್ತಿ ಇನ್ನೊಂದು ಪ್ರಪಂಚದಲ್ಲಿಲ್ಲ ಅನ್ನುವುದು ಎಲ್ಲವನ್ನ ಸೂರ್ಯನಿಂದ ಓದಿದೆ ಅಂತ ಅಹಂಕಾರ. ಅಹಂಕಾರ ತುಂಬಿಕೊಂಡೆ. ಹ್ಮ್. ಋಷಿ ಮುನಿಗಳಿಗೆ ಉಪದ್ರವಗೊಳ್ಳಕ್ಕೆ ಪ್ರಾರಂಭಿಸಿಕೊಂಡೆ. ಅವರ ಮಂತ್ರದಲ್ಲೇ ತಪ್ಪು ಹುಡುಕಿದೆ. ಅವರ ಮಾಡುವಂತ ಯುದ್ಧಕುಂಡಕ್ಕೆ ಕಸ ಕಡ್ಡಿಯಂತಲೇ ಬಿಸಾಡುವುದು, ಎಲ್ಲ ಮಾಡಿದ್ದೀವ. ಅವರ ಮಂತ್ರವೇ ತಪ್ಪಿ ಹೋಯಿತು ಅಂತ ನಾನು ಆಕ್ಷೇಪ ಮಾಡುವುದು. ಇದನ್ನು ನೋಡಿ ನೋಡಿ ಎಲ್ಲಿವರೆಗೆ ಸಹಿಸಿಕೊಳ್ಳುತ್ತಾರೆ. ಹೌದಪ್ಪ. ನಿನ್ನ ಪಾಲಿಗೆ ಮೌಢ್ಯವೇ ಆವರಿಸಿ ಹೋಗಲಿ ಎಂದಾಗಿ ಶಾಪ ಕೊಟ್ಟರು. ಹಾ. ಆ ಬಳಿಕ ನನ್ನ ತಾಯಿಯಾದಂತ ಅಂಜನಾದೇವಿಯಲ್ಲಿ ಬಂದು ಬೇಡಿಕೊಂಡಾಗ ಆ ತಾಯಿಯೇ ಮಾರ್ಗವನ್ನು ಸೂಚಿಸಿದ್ದಾಳೆ. ಹಾ, ಏನಂತ? ಆ ಮುನಿಗಳನ್ನ ಕಂಡಾಗ ಮುನಿಗಳೇ ಹೇಳಿರುವಂತಹ ಮಾತು, ತಾಯಿಯೇ ಆಡಿರುವಂತಹ ಮಾತು, ರಾಮತಾರಕ ಮಂತ್ರವನ್ನು ಬಿಡಿಸುವುದಕ್ಕೆ ನನಗೊಂದು ಅವಕಾಶವನ್ನು ಮಾಡಿಕೊಟ್ಟವರೇ ಆ ಮುನಿವೃಂದ. ಆ ಬಳಿಕ ಸದಾಕಾಲ ನಿನ್ನ ನಾಮದಲ್ಲಿ ಇರುವಂತಹ ನನ್ನ ಪಾಲಿಗೆ ಎಂದು ರಾಮ ದರ್ಶನವಾಗುತ್ತದೆಯೋ, ಹೆಚ್ಚು ಪವಿತ್ರ ಕರ್ಣಕುಂಡಲ ಇವುಗಳನ್ನ ಯಾರಾತ ಗುರುತಿಸಿದ್ರು ಆ ಕ್ಷಣದಿಂದ ಅವನ ದಾಸನಾಗಿರುತ್ತಾನೆ ಎನ್ನುವುದಾಗಿ ನುಡಿದರು. ಸಂತೋಷ ಆಯ್ತು. ಈ ದಿನ ನಿನ್ನ ದರ್ಶನ ಪಾಲಿಗೆ ಲಭಿಸಿತು. ನನ್ನ ಮೌಢ್ಯಾವಸ್ಥೆ ಅಂತ ಹೇಳುವುದು ದೂರವಾಗಿ ಹೋಯಿತು. ಭಗವಂತ, ಇಂದಿನಿಂದ ರಾಮವಂತ ಹನುಮಂತ ನಾನಾದೆ. ಸದಾ ಕಾಲ ನಿನ್ನ ಸೇವೆಯನ್ನು ಗೈಬೇಕು. ಎಲ್ಲಿ ರಾಮನು ಅಲ್ಲಿ ಹನುಮ, ಎಲ್ಲಿ ಹನುಮನು ಅಲ್ಲಿ ರಾಮ ಅನ್ನುವುದಾಗಿಯೇ ನನ್ನ ಅಂತರಂಗದಲ್ಲಿ ಸ್ಥಾಪಿಸಿಕೊಂಡಿದ್ದೇನೆ. ಭಗವಂತ, ನಿನ್ನ ಸೇವೆ ಮಾಡುವಂತ ಆ ಭಾಗ್ಯವನ್ನು ಅನುಗ್ರಹಿಸಪ್ಪ ತಂದೆ. ಹನುಮಂತ ದೇವಾ, ಭಾವ ಎಲ್ಲುಂಟೋ ಎಲ್ಲಿ ಭಗವಂತನಿದ್ದಾನೆ ಎನ್ನುವುದಾಗಿ ಆಗಲೇ ಹೇಳಿದೆ. ಅಂತಹ ಭಗವಂತನನ್ನ ನಿನ್ನ ದೃಷ್ಟಿಯಿಂದ ನೀನು ನನ್ನಲ್ಲಿ ಕಂಡುಕೊಳ್ತಾ ಇದ್ದಿ. ಸಂತೋಷ ಆಯ್ತು. ನಿನಗೆ ಅವಕಾಶವನ್ನು ಒದಗಿಸಿಕೊಡ್ತೇನೆ ಎನ್ನುವುದಾಗಿ ಹೇಳುವುದಕ್ಕಿಂತ ನಿನ್ನಿಂದ ಅಂತಹ ಸೇವೆಯನ್ನ ಪಡೆಯುತ್ತೇನೆ ಎನ್ನುವಂತಹ ಧನ್ಯತಾ ಭಾವನೊಳಗುಂಟು. ಆದರೆ ಒಂದು ಚೋದ್ಯ. ಏನು ಪ್ರಭು? ಅತ್ತ ಕಡೆಯಲ್ಲಿ ಇರುವಂತಹ ಸುಗ್ರೀವ ಮಾವ ಎನ್ನುವುದಾಗಿ ಹೇಳಿದೆ. ಅಂದ್ರೆ ಅಂಜನೆ ಅಂತ ಹೇಳುವವಳು ಸುಗ್ರೀವನಿಗೆ ತಂಗಿ. ಸಂತೋಷ ಆಯ್ತು. ಆದ್ರೆ ಅವ ಇಲ್ಲಿಗೆ ಕಳಿಸಿದ್ಯಾಕೆ? ಅವ ಯಾಕೆ ಇಷ್ಟೆಲ್ಲ ಯಾಕೆ ಹೇಗಾಯ್ತು ಅಂತ ಗೊತ್ತಾಗುತ್ತೆ. ಮರ್ಕಟ. ನಿನ್ನ ಪಾದವನ್ನೇ ಬಯಸಿದ್ದಾನೆ. ನನ್ನನ್ನು ನಿರೀಕ್ಷೆಯನ್ನ ಆರಾಧಿಸಬೇಕು, ಪೂಜಿಸಬೇಕು ಅಂತ ನಿರೀಕ್ಷೆಯಲ್ಲಿದ್ದಾನೆ. ಕಳುಹಿಕೊಟ್ಟಿದ್ದಾನೆ. ಹಿಂದೆ ಹೇಳಿದ್ದಾರೆ, ನಿರೀಕ್ಷೆಯಲ್ಲಿ ನಾವು ಇದ್ದವರೇ, ಹೊತ್ತು ಮಾಡುವುದಲ್ಲ. ಅತ್ತ ಕಡೆಯಲ್ಲಿ ಹೋಗಬೇಕು ಸತ್ಯ. ಆದ್ರೆ ಹನುಮ, ಈಗಾಗಲೇ ಬಹಳಷ್ಟು ದಣಿದಿದ್ದೇವೆ. ಈ ಋಷ್ಯಮುಖವನ್ನು ಹೇಗೆ ಹತ್ತಿ ಅತ್ತ ಕಡೆಯಲ್ಲಿ ಸಾಗುವುದು? ಋಷ್ಯಮುಖ ಪರ್ವತ ಸಾಕಷ್ಟು ದಣಿದಿದ್ದೀರಾ ನೀವು. ಇಂಥ ಪರ್ವತವನ್ನ ಏನೇ ಸುಗ್ರೀವನನ್ನ ಕಾಣುವುದು ಹೇಗೋ ಅನ್ನುವುದಾಗಿ ಯೋಚನೆಗೆ ಮುಂದಾಗುತ್ತಾ ಇದ್ದೀರಾ. ಭಗವಂತ, ನಿನ್ನ ಸೇವೆ ಮಾಡುವಂತ ಅವಕಾಶವನ್ನು ಅನುಗ್ರಹಿಸಿದ್ದೀಯಾ ನೀನು. ಇದುವೇ ನನ್ನ ಪ್ರಥಮ ಸೇವೆ. ನನ್ನ ಬಲಭುಜದ ಮೇಲೆ, ಎಡಭುಜದ ಮೇಲೆ ನಿಮ್ಮಿಬ್ಬರನ್ನ ಕುಳಿಸಿಕೊಂಡು ರಾಮನಾಮವನ್ನೇ ಪಠಿಸುತ್ತಾ ಋಷ್ಯಮುಖ ಪರ್ವತ ಕರೆದುಕೊಂಡು ಹೋಗುತ್ತೇನೆ. ಭಗವಂತ, ಭಕ್ತನಾದವನಿಗೆ ನಿಜವಾಗಿ ಸಿಗಬೇಕಾದಂತದ್ದು ಇದು. ಯಾವುದು? ಮೊಟ್ಟ ಮೊದಲ ಸೇವೆಯಲ್ಲಿಯೇ ದೇವರನ್ನ
ತನ್ನ ಹೆಗಲ ಮೇಲೆ ಕುಳ್ಳರಿಸಿಕೊಂಡು ಸಾಗುತ್ತಾನೆ ಅಂತ ಆದ್ರೆ ನಾನೇ ಪುಣ್ಯವಂತ ಭಾಗ್ಯವಂತ ಇನ್ನು ಯಾವ ಸೇವೆ ದೊಡ್ಡದು ಹೇಳು? ಅಲ್ವೇ? ಗೊತ್ತು ಮಾಡುವುದಲ್ಲ ಯಾವ